తమిళనాడుతో కొనసాగుతున్న కావేరీ జలాల పంపిణీ వివాదంపై కర్ణాటక ఉప ముఖ్యమంత్రి డీకే శివకుమార్ స్పందించారు. కొడగు జిల్లాలోని ప్రముఖ ఆలయాన్ని సందర్శించి ప్రత్యేక పూజలు నిర్వహించిన అనంతరం ఆయన మీడియాతో మాట్లాడారు. కావేరీ నీటి విడుదలకు సంబంధించి సుప్రీంకోర్టు మరియు కావేరీ వాటర్ మేనేజ్మెంట్ అథారిటీ ఇచ్చే ఉత్తర్వులను గౌరవించాల్సిన బాధ్యత ప్రభుత్వంపై ఉందన్నారు. అదే సమయంలో కర్ణాటకలోని కంటిన్యూస్ నీటి ఎత్తుదుడి దృష్టిలో ఉంచుకుని స్థానిక రైతుల ప్రయోజనాలను కాపాడటమే తమ తొలి ప్రాధాన్యతని స్పష్టం చేశారు. న్యాయపరమైన నిబంధనలు పాటిస్తూనే మన రాష్ట్ర వ్యవసాయ అవసరాలకు ఇబ్బంది కలగకుండా తగిన చర్యలు తీసుకుంటామని ఆయన వెల్లడించారు. ಎಲ್ಲರ ಅನುಗ್ರಹದಿಂದ ನಾನೇನು 45 ವರ್ಷ ಹೋರಾಟ ಮಾಡಿಕೊಂಡು ಅದಕ್ಕೆ ಫಲ ಸಿಕ್ಕಿದೆ. ಹಿಂದೆ ಭಾರತ್ ಜೋಡೋ ಸಂದರ್ಭ ಇರ್ಬೋದು, ನಮ್ಮ ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಂದರ್ಭ ಇರ್ಬೋದು, ಹಾಗೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ತಾಯಿ ಕಾವೇರಿ 3 ವರ್ಷಕ್ಕೊಂದ್ಸತಿ ಈ ಒಂದು ತೊಂದರೆ ಆಗ್ತದೆ. ಅದು ಪ್ರಕೃತಿಯ ನಿಯಮ. ಅದು ಕೂಡ ಇವತ್ತು ಇನ್ನೂ ಸಂಪೂರ್ಣವಾಗಿ ಕೆರೆಗಳು ಡ್ಯಾಮ್ಗಳು ಇನ್ನೂ ತುಂಬಿಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕಾದ್ದು ಮತ್ತು ಕಾನೂನನ್ನು ಪಾಲನೆ ಮಾಡಬೇಕಾದ್ದು 2 ದೊಡ್ಡ ಸವಾಲಿದೆ. ಜೊತೆಗೆ ನಮ್ಮ ರೈತರನ್ನು ಕೂಡ ಬದುಕಿಸಬೇಕಾದ್ದು ಒಂದು ದೊಡ್ಡ ಸವಾಲು. ಖಂಡಿತ ರೈತರ ಹಿತ ಕಾಪಾಡ್ತಾರೆ, ನನ್ನ ಕರ್ತವ್ಯ ಕೂಡ. ಕುಡಿಯೋ ನೀರು ಆಗಿರ್ಬೋದು, ವ್ಯವಸಾಯಕ್ಕಿರ್ಬೋದು, ನಾವು ಡ್ಯಾಮ್ನಲ್ಲೇ ನೀರನ್ನು ನೋಡಿಕೊಂಡೇ ನಾವು ರೈತರಿಗೆ ಮಾರ್ಗದರ್ಶನ ಕೊಡಬೇಕು. ಇವತ್ತು ಇಲ್ಲಿಗೆ ಬಂದು ಒಳ್ಳೆ ಮಳೆ ಆಗಲಿ, ಮಳೆಯಿಂದ ಬೆಳೆ ಆಗಲಿ, ನಮ್ಮ ರೈತರಿಗೆ ಅನ್ನ ಸಿಕ್ಕಲಿ, ಅವ್ರ ಬದುಕು ಕಟ್ಕೊಳ್ಳಿ. ಕನ್ನಂಬಾಡಿ ಕಟ್ಟೆ ಅನ್ನದ ಇದನ್ನು ಹೇಳಿ ಹಿಂದೆ ಕೂಡ ನಾನು ಕಾವೇರಿ ಪೂಜೆಯನ್ನು ನನಗೆ ವಿಶ್ವಾಸ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಅವರು ಕೂಡ ನಾನು ಕಾವೇರಿ ಪೂಜೆ ಮಾಡಿದ್ಮೇಲೆ ನನ್ನದೇ ಆದಂಥ ಒಂದು ಪ್ರಯತ್ನ, ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ಇವೆಲ್ಲ ಕೂಡ ಆದಮೇಲೆ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡಿಗೆ ಯಾವ ಥರದ ಆಗಲಿ, ಬೇರೆ ಯಾವುದೇ ಆಗಲಿ, ಪಕ್ಕದ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸೀಮಿತವಾಗಿ ಡ್ಯಾಮ್ ಕಟ್ಟಲಿಕ್ಕೆ ಅಭ್ಯಂತರ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನೇ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸತ್ ಸದಸ್ಯರಿಗೆ ಉತ್ತರ ಕೊಡಬೇಕಾದ್ರೆ ಅದನ್ನೇ ಕೂಡ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ನಾನು ಖಂಡಿತ ನಮ್ಮ ರಾಜ್ಯದ ಹಿತ, ಅದರಿಂದ ತಮಿಳುನಾಡಿಗೆ ಏನು ನಾವು 177.5 TMC ನೀರು ಕೊಡಬೇಕು, ಅದಕ್ಕೂ ಕೂಡ ಆ ಟ್ರೀಟ್ಮೆಂಟಲ್ಲಿ ಬದ್ಧತೆಯನ್ನು ವ್ಯಕ್ತಪಡಿಸ್ತಾರೆ. ನಾವು ಅವ್ರಿಗೆ ಕಷ್ಟ ಕಾಲದಲ್ಲಿ ಬೇರೆ ಕಾನೂನಿದೆ, ಕಷ್ಟ ಕಾಲದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅದಕ್ಕೊಂದು ನಿಯಮ ಇದೆ. ಈಗಾಗಲೇ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.